ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಅಪರೂಪಕ್ಕೆ 2 ಪಾಪ್ಲೆಟ್ ತಂದಿದ್ದಾರೆ. ಇದನ್ನ ಪಾಪ್ಲೆಟ್, ಪಾಂಪ್ರೆಟ್ ಹೀಗೆಲ್ಲ ಕರೀತಾರೆ. ನಾವು ಇದನ್ನ ವೈಟ್ ಮಾಂಜಿ ಅಂತಾನೆ ಕರೆಯೋದು. ಈ ಮೀನು ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟನೇ. ಇದೊಂಥರ ರಾಯಲ್ ಫಿಶ್ ಇದ್ದಾಗೆ. ಸೊ ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿರೋ ಮಸಾಲೆ ಬೇಡ, ಫ್ರೆಶ್ ಆಗಿ ಮಸಾಲೆನ ಮಾಡ್ಕೊಳ್ಳೋಣ. ಅದಕ್ಕಾಗಿ ಸ್ವಲ್ಪ ಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಸಣ್ಣ ಪೀಸ್ ಶುಂಠಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಕರಿಬೇವು, ಅರಿಶಿನ, 4-5 ಕಾಳು ಪೆಪ್ಪರ್, ಸ್ವಲ್ಪ ಜೀರಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲನ ಮಿಕ್ಸಿಲಿ ಹಾಕಿ ನುಣ್ಣಗೆ ರುಬ್ಕೊಳ್ಳುವ. ಸ್ವಲ್ಪನೇ ನೀರು ಹಾಕೊಂಡು ನೈಸಾಗಿ ರುಬ್ಕೊಳ್ಳುವ. ಮಸಾಲೆ ರೆಡಿ ಆಯಿತು. ಈಗ ಮೀನನ್ನ ಕಟ್ ಮಾಡ್ಕೊಳ್ಳೋಣ. ಮೀನನ್ನ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ನೀಟಾಗಿ ಕಟ್ಸ್ ಎಲ್ಲ ಹಾಕೊಂಡಿದ್ದೀನಿ. ಇದಕ್ಕೆ ಮಾಡಿರೋ ಮಸಾಲೆನ ಹಚ್ಕೊಳ್ಳೋಣ. ಮಸಾಲೆ ನೀಟಾಗಿ ಕಟ್ಸ್ ಒಳಗಡೆ, ಮೀನಿನ ಒಳಗಡೆ ಹೋಗೋ ಹಾಗೆ ಹಚ್ಚಬೇಕು. ಮಸಾಲೆ ಹಚ್ಚಿದ ಮೇಲೆ ಒಂದು 2ರಿಂದ 3 ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಮಿನಿಮಮ್ 2 ಗಂಟೆ ಬಿಡಲೇಬೇಕು. ಇದು ಮ್ಯಾರಿನೇಟ್ ಆಗೋ ತನಕ ತುಂಬ ಹೊತ್ತಿದೆಯಲ್ಲ, ಸೊ ಒಂದು ವಾಟರ್ ಮೆಲನನ್ನು ಕಟ್ ಮಾಡಿ ತಿನ್ಕೊಂಡು ಬರೋಣ. ಓಕೆ, ಈಗ 2 ಗಂಟೆ ಮ್ಯಾರಿನೇಟ್ ಆಯಿತು, ಸಾಕಿನ್ನು. ಊಟದ ಟೈಮ್ ಆಯಿತು. ಈಗ ಫ್ರೈ ಮಾಡ್ಕೊಳ್ಳೋಣ. ಇವತ್ತು ನನ್ನ ಎಲ್ಲ ಫೋಕಸ್ ಫ್ರೈ ಮಾಡೋದ್ರ ಮೇಲೇ ಇದೆ, ಯಾಕೆಂದರೆ ಇದು ಅಪರೂಪಕ್ಕೆ ಮಾಡೋದಲ್ಲ. ಆ್ಯಕ್ಚುಲಿ ಈ ಪಾಂಪ್ಲೆಟ್ ಮೀನಿನ ಸಾರು ಕೂಡ ಒಳ್ಳೇದಾಗುತ್ತೆ, ಫ್ರೈಗೂ ಸೂಪರ್ ಆಗಿರುತ್ತೆ. ಸ್ವಲ್ಪ ಆಯಿಲ್ ಹಾಕೊಂಡೆ. ನಾನು ಯಾವಾಗಲೂ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು, ಎಲ್ಲದಕ್ಕೂ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು. ಹೆಲ್ತಿಗೂ ಒಳ್ಳೆಯದು, ಹಾಗೆ ಪರಿಮಳನೂ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡು ಮೀನನ್ನು ಹಾಕೋಣ. ಮೀಡಿಯಂ ಫ್ಲೇಮಲ್ಲಿಟ್ಟು 2 ಬದಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.